ಟಿಕೆಟ್ ಅನ್ನು ತಪ್ಪಿಸೋಕೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪಿತೂರಿ ನಡೀತಾ ಇದೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವೇ ನಡೀತಿದೆ, ಇದೆಲ್ಲ ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಈ ಮಾತನ್ನ ಹೇಳಿ ಈಗ ಮತ್ತೆ ಅದೇ ವಿಚಾರವನ್ನು ಮಾತನಾಡಿದ್ದಾರೆ. ಪಿತೂರಿ ನಡೀತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ವಿರೋಧ ಮಾಡಿದ ಕಾರಣಕ್ಕೆ ನನಗೆ ಅನುಕೂಲ ಆಗಿದೆ ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಇಲ್ಲವಾದ್ರೆ ಶೋಭಾ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತಷ್ಟೇ ಹೇಳ್ತಾರೆ. ಶೋಭಾಗೆ ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತ ನಾಯಕರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ, ಹಾಗಾಗಿ ಈ ಬಾರಿ ಗೆಲ್ತೀನಿ ಅಂತ ಶೋಭಕ್ಕ ಹೇಳ್ತಿದ್ದಾರೆ. ಕಾರ್ಯಕರ್ತರು ಹೇಳ್ತಾ ಇರೋದಕ್ಕೂ ಶೋಭಕ್ಕ ಹೇಳ್ತಾ ಇರೋದಕ್ಕೂ ಹೊಂದಾಣಿಕೆ ಸ್ವಾಮಿತಿಗೆ ಇಲ್ಲ. ಅಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಬೇಡ ಅಂತಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಸಂಗ್ರಹ ಮಾಡಬೇಕು. ನಿಮ್ಗೆಲ್ಲರಿಗೆ ಗೊತ್ತಿದೆ, ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ. ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ, ಅದಕ್ಕೆ ನಾನೇ ಹೇಳ್ತೀನಿ. ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನಂಗೆ ಅನುಕೂಲ ಆಗಿದೆ. ಯಾಕೆಂದ್ರೆ ಇಲ್ಲಾಂದ್ರೆ ಶೋಭಾ अच्छे काम करती है, पार्टी का काम दे दो, ಸರ್ಕಾರ का काम दे दो, करती है ಅಂತ ಹೇಳ್ತಾ ಇದ್ರು. ಇವತ್ತು ಆಗಿಲ್ಲ. ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಂಗ್ರಹ ಮಾಡಿದ್ರು. ಆವಾಗ ಸತ್ಯ ಗೊತ್ತಾಗುತ್ತೆ. ನಮ್ಮ ವ್ಯಕ್ತಿತ್ವ ಏನು, ನಾವೇನು ನಮ್ಮ ಕ್ಷೇತ್ರದಲ್ಲಿ ಮಾಡಿದೀವಿ, ನಾವೇನು ಮಾಡಿಲ್ಲ, ಏನನ್ನ ಮಾಡಬಾರ್ದು, ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ, ಸಂಗ್ರಹ ಮಾಡ್ತಾರೆ. ಇದರಿಂದ ನನಗೆ ಅನುಕೂಲ ಆಗುತ್ತೆ ಹೊರತು ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದ್ರೆ ನನಗೆ ಅನುಕೂಲ ಆಗುತ್ತೆ ಹೊರತು ನನಗೆ ಕೆಟ್ಟದಾಗಲ್ಲ. ಅದಕ್ಕಾಗಿ ನನ್ನ ಹೈಕಮಾಂಡ್ ಮೇಲೆ ನಾನು ಆರಂಭದಲ್ಲೇ ಹೇಳಿದ್ದೀನಿ, ನನ್ನ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಪಾರ್ಟಿ ಕೆಲಸ ಕೊಡ್ಲಿ, ಸರ್ಕಾರ ಕೆಲಸ ಕೊಡ್ಲಿ, ಅದನ್ನ ಪ್ರಾಮಾಣಿಕವಾಗಿ ಮಾಡಿದೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಥವಾ ಕೆಲವು ಸಂದರ್ಭದಲ್ಲಿ ಇದು ವ್ಯತ್ಯಾಸನೂ ಆಗ್ಬೋದು. ಯಾಕಂದ್ರೆ ಅಲ್ಲಿಯ ಜಾತಿಯ ಸಮೀಕರಣ ಇರ್ಬೋದು, ಅಥವಾ ಮಹಿಳೆ ಅನ್ನುವಂಥದ್ದು ಇರ್ಬೋದು, ಅಥವಾ ಬೇರೆ ಜಾತಿಗೆ ಅಕೊಮಡೇಟ್ ಮಾಡಬೇಕು, ಹಿಂದುಳಿದ ವರ್ಗಕ್ಕೆ ಮಾಡಬೇಕು ಅನ್ನುವಂಥದ್ದು ಇರ್ಬೋದು. ಇದಕ್ಕೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ನಮ್ಮ ಕೆಲಸವನ್ನ, ನಮ್ಮ ಶ್ರಮವನ್ನ ನಮ್ಮ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದಕ್ಕೆ ನಾನೊಬ್ಳು ಉದಾಹರಣೆ ಇದ್ದೀನಿ. ಖಂಡಿತವಾಗಿ ಸಂಗ್ರಹ ಮಾಡಬೇಕು. ಎಸ್ ನೋಡಿ, ಶೋಭಾ ಕರಂದ್ಲಾಜೆ ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ನಾನು ಕೆಲಸ ಮಾಡಿದ್ದೀನಿ, ಅದು ಕೆಲಸ ಮಾಡಿದ್ದೀನಿ ಅನ್ನೋದು ಕ್ಷೇತ್ರದಲ್ಲಿ ಮಾತ್ರ ಗೊತ್ತಿರ್ತಿತ್ತು. ಆದರೆ ಈಗ ನನಗೆ ವಿರೋಧ ವ್ಯಕ್ತವಾಗ್ತಿರುವಂಥ ಹಿನ್ನೆಲೆಯಲ್ಲಿ ಯಾಕೆ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೈಕಮಾಂಡ್ ನಾಯಕರು ಕೂಡ ಚೆಕ್ ಮಾಡ್ತಾರೆ, ವರದಿಯನ್ನು ಕೇಳ್ತಾರೆ. ಆಗ ಗೊತ್ತಾಗುತ್ತೆ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ.